ಹಾಯ್ ನಮಸ್ತೆ, ನಾನು ಲಾವಣ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ಕ್ಯಾಶ್ ಡೆಪಾಸಿಟ್ ಚಲನ್ನ ಹೇಗೆ ಬರೆಯೋದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಲನ್ ಹೇಗೆ ಬರೆಯೋದು ಅಂತ ನೋಡೋಣ. ಇದು ಕೆನರಾ ಬ್ಯಾಂಕ್ ಚಲನ್ನು. ಆ್ಯಕ್ಚುಲಿ ಎಲ್ಲ ಬ್ಯಾಂಕ್ ಚಲನ್ನು ಸೇಮ್ ಇರುತ್ತೆ, ಬಟ್ ಬ್ಯಾಂಕ್ ನೇಮ್ ಅಷ್ಟೇ ಚೇಂಜ್ ಇರುತ್ತೆ. ಎಲ್ಲದರಲ್ಲೂ ಸೇಮ್ ನೇಮು. ಇಲ್ಲಿ ಡೇಟ್ ಮೆನ್ಷನ್ ಮಾಡಿ, ಯಾವಾಗ ಡೆಪಾಸಿಟ್ ಮಾಡ್ತಿದ್ರ ಆ ಡೇಟು, ಮತ್ತು ಬ್ರಾಂಚ್ ಶಾಖೆ ಅಂತ ಇದೆ. ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರಿಬೋದು. ಶಾಖೆ ಅಂತ ಇದೆ, ಹಾಸನ್ ಅಂತ ಬರೆದಿದ್ದೀನಿ. ನೆಕ್ಸ್ಟು ಅಕೌಂಟ್ ನಂಬರು, ನಿಮ್ಮದು ಯಾವ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತಿದ್ದೀರಾ, ಅಮೌಂಟ್ ಕಟ್ತಿದ್ದೀರಾ, ಆ ಡೆಪಾಸಿಟ್ ಅಕೌಂಟ್ ನಂಬರ್ ಹಾಕಬೇಕು. ಮತ್ತು ಹೆಸರು, ಆ ಅಕೌಂಟದು ಯಾವ ನೇಮ್ ಹೆಸರಿದೆಯೋ ಆ ಹೆಸರೇ ಹಾಕಬೇಕು. ನಂದು ಲಾವಣ್ಯ ಅಂತ ಇದೆ, ಲಾವಣ್ಯ ಅಂತ ಹಾಕ್ತಿದ್ದೀನಿ. ಮತ್ತು ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಇನ್ ಕೇಸ್ ಅಕೌಂಟ್ ನಂಬರ್ ಏನೋ ರಾಂಗ್ ಆಯಿತು, ಅಥವಾ ಡಿನಾಮಿನೇಷನ್ ಅಮೌಂಟ್ ಕೊಡೋದು ತಪ್ಪು ಕೊಟ್ಟಿದ್ವಿ, ಅಥವಾ ಜಾಸ್ತಿ ಕೊಟ್ಟಿದ್ವಿ, ಆ ಟೈಮಲ್ಲಿ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಲಿಕ್ಕೆ ಫೋನ್ ನಂಬರು ಕರೆಕ್ಟಾಗಿ ಹಾಕಿ. ನೆಕ್ಸ್ಟು ರುಪೀಸ್ ಇನ್ ವರ್ಡ್ಸ್ ಅಂತ ಇದೆ. ಅದು ಕನ್ನಡದಲ್ಲಾದ್ರು ಬರೀರಿ, ಇಂಗ್ಲೀಷಲ್ಲಾದ್ರು ಬರೀರಿ. 10,000 ರುಪೀಸ್ ಓನ್ಲಿ ಅಂತ ನಾನು ಇಂಗ್ಲೀಷಲ್ಲಿ ಬರ್ತಿದ್ದೀನಿ. ನೆಕ್ಸ್ಟು ರು ಅಂತ ಇದೆ, 10,000 ಓನ್ಲಿ ರುಪೀಸ್. ಇಲ್ಲಿ ಕೆಳಗಿರೋದ್ರಲ್ಲಿ ಬರೆಯೋದು ಬೇಕಾಗಿಲ್ಲ. ಚೆಕ್ ಏನಾದ್ರು ಕ್ಲಿಯರಿಂಗ್ ಹಾಕುವಾಗ ಇಲ್ಲಿ ಚೆಕ್ ಸಂಖ್ಯೆ, ಡೇಟು ಇದೆಲ್ಲ ಇದೆಯಲ್ಲ, ಇಲ್ಲಿ ರುಪೀಸ್ ಇದು ಬರೆಯುವಂಥದ್ದು. ಸೊ ಇಷ್ಟಾದಮೇಲೆ ಇಲ್ಲಿ ಸಿಗ್ನೇಚರ್ ಮಾಡಿ, ಈ ಕಡೆ ಬನ್ನಿ. ಡಿನಾಮಿನೇಷನ್ನು ಇಲ್ಲಿ ಟಿಕ್ ಮಾಡಿದ್ದೀನಿ ನೋಡಿ. 50,000 ಮತ್ತು ಅದಕ್ಕಿಂತ ಜಾಸ್ತಿ ಇದ್ದರೆ ಪ್ಯಾನ್ ನಂಬರ್ ಬರೀಲೇಬೇಕಾಗತ್ತೆ. ಅಲ್ಲಿ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಹಾಗಾಗಿ ಪ್ಯಾನ್ ನಂಬರ್ 50,000 ಜಾಸ್ತಿ ಇದ್ದರೆ ಹಾಕಿ. ನೆಕ್ಸ್ಟ್ ಇಲ್ಲಿ ಬನ್ನಿ. ಡಿನಾಮಿನೇಷನ್ನು 510 ಇದೆ, 200 20 ಇದೆ, 100 10 ಇದೆ. ಸೊ ಎಲ್ಲ ಸೇರಿಸಿ 10,000 ಆಯಿತು. ಇನ್ ಕೇಸ್ ನಿಮ್ಮ ಹತ್ರ ಚೇಂಜ್ ಇಲ್ಲ ಅಂತ ಹೇಳಿದರೆ, ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಬರೀರಿ, ಆಮೇಲೆ ಅವ್ರ ಕಡೆ ಚೇಂಜ್ ಇಸ್ಕೊಳ್ಳಿ. ಸೊ ಇಷ್ಟು ಬಂದು ಫಸ್ಟ್ ಪಾರ್ಟು. ನೆಕ್ಸ್ಟು ಅಕ್ನಾಲೇಜ್ಮೆಂಟ್ ಪಾರ್ಟ್ಗೆ ಬರೋಣ. ಇಲ್ಲೂ ಕೂಡ ಸೇಮ್ ಡೀಟೇಲ್ಸು. ಬ್ರಾಂಚ್ ಹಾಸನ್ನು, ದಿನಾಂಕ ಬರೆದಿದ್ದೀವಿ, ದೆನ್ ಅಕೌಂಟ್ ನಂಬರ್ ಬರೀಬೇಕು, ಹೆಸರು ಬರೀಬೇಕು, ಆಮೇಲೆ ಫೋನ್ ನಂಬರ್ ಬರೀಬೇಕು, ವರ್ಡ್ಸಲ್ಲಿ ಬರೀಬೇಕು, ಮತ್ತು ರುಪೀಸಲ್ಲಿ ಬರೀಬೇಕು. ಇದೆರಡು ಆದಮೇಲೆ ಇದರಲ್ಲೇನು ಡಿನಾಮಿನೇಷನ್ ಇರಲ್ಲ. ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಕೊಟ್ಟರೆ, ಕ್ಯಾಶ್ ಎಲ್ಲ ಕೊಟ್ಟರೆ ಅವ್ರು ಎಂಟ್ರಿ ಮಾಡಿ, ಫೈನಲಾಗಿ ಎಂಟ್ರಿ ಎಲ್ಲ ಆದಮೇಲೆ ನಿಮಗೆ ಸೀಲ್ ಹಾಕಿ ಕೊಡ್ತಾರೆ. ಇದನ್ನ ಅಕ್ನಾಲೇಜ್ಮೆಂಟ್ನ ನೀವು ಇಸ್ಕೊಂಡಿರಿ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದಾಗ ಇದನ್ನ ತೋರಿಸ್ಬೋದು. ಇಷ್ಟು ಕ್ಯಾಶ್ ಡೆಪಾಸಿಟ್ ಚಲನ್ ಬರೆಯುವಂಥದ್ದು. ಇನ್ ಕೇಸ್ ನನ್ನ ಅಕೌಂಟ್ಗೆ ಮೋಹನ್ ಡೆಪಾಸಿಟ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಆ ಚಲನ್ ಹಿಂದೆ ಅವ್ರದ್ದು ನೇಮು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬರೀಬೇಕು. ಸೊ ಅಲ್ಲಿ ಅಕೌಂಟಲ್ಲಿ ಡೆಪಾಸಿಟ್ ಮಾಡುವಾಗ ಡೆಪಾಸಿಟೆಡ್ ಬೈ ಮೋಹನ್ ಅಂತ ಮೆನ್ಷನ್ ಮಾಡ್ತಾರೆ.